ಎಲ್ಲರಿಗೂ ನಮಸ್ಕಾರ. ಇದೆ ಬಂಗಾರವನ್ನು ತಯಾರು ಮಾಡಲು ಬಳಸುವಂಥ ಗಿಡ ಬಿಳಿ ಆರ್ಕ. ಇದರ ಬಗ್ಗೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಮಾತಾಡೋಕ್ಕಾಗಲ್ಲ ಅಂತ 2 ವಿಡಿಯೋ ಮಾಡಿದ್ದೀನಿ, ನೋಡಿ. ನಮಸ್ತೆ, ಜೈ ಗುರು ಅಮರ, ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಏನು ವಿಷಯ ಅಂದರೆ, ತುಂಬ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ, ಆದರೆ ಹೇಳೋಕ್ಕಾಗಲಿಲ್ಲ. ನೋಡಿ ಹೆಂಗಿದೆ ಗಿಡ, ನಮ್ಮ ಹತ್ರ ಇದೆ ನೋಡಿ. ಈ ಗಿಡ ಬಿಳಿ ಎಕ್ಕದ ಗಿಡ. ಮೊನ್ನೆ ಒಂದು ಸ್ವಲ್ಪ ಮಳೆ ಬಿದ್ದು ಒಂದು ಸ್ವಲ್ಪ ಕಲರ್ ಶೇಡ್ ಆಗಿದೆ. ಇದು ಬಿಳಿ ಎಕ್ಕ. ಇಲ್ಲಿ ಗಿಡ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ತುಂಬ ಮನಸ್ಸಿಗೆ ಅನಿಸಿತ್ತು. ಸುಮಾರು ಜನ ವೀಡಿಯೋಗಳು ಮಾಡಿರ್ತಾರೆ ಇದ್ರ ಬಗ್ಗೆ. ನಾವು ಮೊದಲಿಗಿರಲ್ಲ, ಕೊನೆಯವರು ಅಲ್ಲ, ಇದೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಇದರಲ್ಲಿ ಸುಮಾರು ಒಂದು 60 ಥರ ಕಾಯಿಲೆಗಳಿಗೆ ವಾಸಿ ಮಾಡೋವಂಥ ಗುಣ ಇದೆ ಈ ಗಿಡಕ್ಕೆ. ಮೊದಲಾಗಿ ಹೇಳ್ತೀನಿ, ನಾವು ಯಾವ ಗಿಡ ತೋರಿಸಿದ್ರು ಒಂದು ವಿಚಾರ ಹೇಳ್ತೀವಿ, ಇದು ನಮ್ಮ ಪೌರಾಣಿಕವಾಗಿ ಹೆಂಗೆ ಕನೆಕ್ಟ್ ಆಗಿದೆ ಅಂತ. ಎಲ್ಲ ಗಿಡಕ್ಕೆ ಹಂಗೆ ಹೇಳ್ತಾರೆ ಅಂತಾರೆ, ಎಲ್ಲ ಗಿಡಕ್ಕೂ ಇರಲ್ಲ, ಕೆಲವು ಗಿಡಗಳಿಗೆ ಮಾತ್ರ. ಈ ಗಿಡದ್ದೇನು ಪೌರಾಣಿಕ ಅಂದರೆ, ನಿಮಗೆ ಗಣಪತಿ ಹಬ್ಬ, ಗಣೇಶ ಚತುರ್ಥಿ ನಿಮಗೆ ನೆನಪಿರ್ಬೋದು. ಒಂದು ಕತೆ ಬರುತ್ತೆ, ಚಂದ್ರ ಗಣಪತಿ ಹೊಟ್ಟೆ ನೋಡಿ ನಗ್ತಾನೆ ಅಂತೇಳಿ, ಆ ಹೊಟ್ಟೆ ಒಡೆದೋಗುತ್ತೆ ಅಂತೇಳಿ, ಆ ಪಕ್ಕದಲ್ಲಿದ್ದ ಹಾವೇ ಎತ್ತು ಸುತ್ಕೊತಾನೆ ಅಂತೆಲ್ಲ ಕತೆ ಕೇಳಿರ್ತೀರ. ಅಲ್ಲಿ ಚಂದ್ರನ ಶಾಪ ಆಗಿರುತ್ತೆ. ಯಾರು ಚೌತಿ ದಿವಸ ಚಂದ್ರನ ದರ್ಶನ ಮಾಡ್ತಾರೋ ಅವರಿಗೆ ನಾನಾ ಆರೋಪಗಳು, ಸಂಕಷ್ಟಗಳೆಲ್ಲ ಎದುರಾಗುತ್ತೆ ಅಂತ. ಅದಕ್ಕೆ ಪರಿಹಾರ ಕೂಡ ಈ ಗಿಡದಲ್ಲೇ ಇದೆ. ಇದು ಗಣಪತಿಗೆ ತುಂಬ ಪ್ರಿಯವಾದದ್ದು, ಸಾಕ್ಷಾತ್ ನಮ್ಮ ಪರಮೇಶ್ವರನಿಗೆ ತುಂಬ ಪ್ರಿಯವಾದದ್ದು. ಮತ್ತು ಆಂಜನೇಯ ಸ್ವಾಮಿ ಮತ್ತು ಷಣ್ಮಾತ್ಮ ಸ್ವಾಮಿ ಕೂಡ ಇದನ್ನು ಸಮರ್ಪಣೆ ಮಾಡ್ತಾರೆ. ಏನಕ್ಕೆ ನಾವು ಸ್ವಲ್ಪ ನಮ್ಮ ವಿಡಿಯೋಗಳೆಲ್ಲ ಓದಾದ್ಮೇಲೆ ಫಸ್ಟ್ ಇದೇ ಗಿಡ ಎತ್ಕೊಂಡಿವಿ ಅಂದರೆ, ಆರ್ಕ ಅಂದ್ರೆ ಗಣಪತಿ. ಈ ಗಿಡ ಸುಮಾರು ಒಂದು 20-21 ವರ್ಷ ಒಂದೇ ಜಾಗದಲ್ಲಿದ್ದು ಕಳೆದ್ಮೇಲೆ ಇದರಲ್ಲಿ ಸುಮಾರು ಒಂದು 20 ಅಡಿ ಆಳದಲ್ಲಿ ಏನು ಅದು ಗಣಪತಿಯ ಏನು ಸೊಂಡಿಲಿನ ಆಕಾರ ಇದೆ, ಅದೇ ರೀತಿ ಉದ್ಭವ ಆಗಿರುವಂಥ ಗಣಪತಿ ಮೂರ್ತಿ ಸಿಗುತ್ತೆ ಅಂತ. ಇದನ್ನು ಆವಾಗ ಗುರುಗಳು ಏನು ಮಾಡ್ತಾಯಿದ್ರು, ಗುಹೆಗಳಲ್ಲಿ ಅಲ್ಲಿ ಇಲ್ಲಿ ತಪಸ್ಸು ಮಾಡ್ತಾಯಿದ್ರಲ್ಲ, ಅವ್ರೇನು ಮಾಡ್ತಾಯಿದ್ರು, ಇದನ್ನು ತೆಗೆದು ಅದನ್ನು ಅವರು ಶಿಷ್ಯ ಪರಂಪರೆಗೆ ಮಂತ್ರದಂಡವಾಗಿ ಗಣಪತಿಯಾಗಿ ಪೂಜಿಸಲು ಕೊಡ್ತಾಯಿದ್ರು. ಈ ಗಿಡ ಅಷ್ಟೈಶ್ವರ್ಯನೂ ಕೊಡುವಂಥ ಗಿಡ. ಈ ಗಿಡಕ್ಕೂ ಕೃಷ್ಣನಿಗೂ ತುಂಬ ಒಳ್ಳೆಯ ಸಂಬಂಧ ಇದೆ. ಕೃಷ್ಣ ಕೂಡ ಚಮಂತಕ ಮಣಿ ಕದ್ದ ಅಂತ ಕೇಳಿರ್ಬೇಕು ನೀವು. ಆ ಸುದ್ದಿ ಕೇಳಿದ ತಕ್ಷಣ ಕೃಷ್ಣ ಎಷ್ಟು ನೋವು ಪಡ್ತಾರೆ ಅಂತ. ಆ ಒಂದು ದೋಷ ಕೃಷ್ಣ ನೋಡಿರಲ್ಲ, ನಮ್ಮ ಏನು ಚಂದ್ರನ ನೋಡಿರಲ್ಲ ಚೌತಿ ದಿವಸ. ಆ ಚೌತಿ ದಿವಸ ಅವ್ರು ಹಾಲು ಕುಡಿಬೇಕಾದ್ರೆ ಹಾಲಲ್ಲಿ ಚಂದ್ರನ ದರ್ಶನ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಆ ರೀತಿಯಾಗಿ ಏನಾಗುತ್ತೆ, ಕೃಷ್ಣನಿಗೆ ಕೂಡ ಅಪವಾದ ಕಾಡುತ್ತೆ. ಕೃಷ್ಣನ್ ಕೂಡ ಅಪವಾದ ಕಾಡಿದಾಗ ಈ ಹೂವನ್ನು 21 ಮಾಲೆಯಾಗಿ ಮಾಡಿ ಗಣಪತಿಗೆ ಅರ್ಪಣೆ ಮಾಡಿ ಕೇಳ್ಕೊಳ್ಳೋವಂಥದ್ದು. ತಂದೆ, ನನ್ನ ತಪ್ಪಾಯಿತು, ನನ್ನ ತಪ್ಪುಗಳನ್ನ ಕ್ಷಮಿಸು ಅಂತ. ಆ ಥರ ಪೌರಾಣಿಕ ಇತಿಹಾಸ ಇರುವಂಥ ಗಿಡ. ಈಗ ಕೃಷ್ಣನ ಕಾಲ ಅಂದರೆ ನೀವು ಗೊತ್ತಿರ್ಬೋದು ಅಲ್ವಾ, ದ್ವಾಪರ ಯುಗ. ಆವಾಗಿಂದನೂ ಈ ಗಿಡದ ಬಗ್ಗೆ ವಿಚಾರಗಳಿದೆ. ಇವಾಗ ನಾವು ಏನು ಕಲಿಯುಗ ಮುಗ್ದೋಗಿದೆ, ಇವತ್ತು ಕೂಡ ಈ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಗಿಡದಲ್ಲಿ ಯಾರು ಹೇಳ್ದಿರೋ ಇರತಕ್ಕಂಥ ವಿಚಾರಗಳು ನಾನು ಹೇಳ್ಕೊಡ್ತೀನಿ ಇವತ್ತು. ನಿಮಗೆ ಗೊತ್ತಿಲ್ಲ, ಬಂಗಾರ ಇವತ್ತು ಆಕಾಶಕ್ಕೆ ಹೋಗ್ಬಿಟ್ಟಿದೆ ರೇಟು. ಬಡವನ ಕೈಲಿ ಬಂಗಾರ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಪೂರ್ವದಲ್ಲಿ ಬಂಗಾರನ ರಸವಾದ ಅನ್ನೋ ಒಂದು ಕ್ರಿಯೆಯಿಂದ ತಯಾರು ಮಾಡ್ತಾಯಿದ್ರು. ಅದಕ್ಕೆ ಇದರ ಹಾಲನ್ನ ಬಳಸ್ತಾಯಿದ್ರು. ಬಂಗಾರನ, ಬೆಳ್ಳಿನ ರಸವಾದದ ಮೂಲಕ ತಯಾರು ಮಾಡತಕ್ಕಂಥ ಬರುವಂಥ, ಅದು ಎಲ್ಲರಿಗೂ ಸಿದ್ಧಿ ಆಗಲ್ಲ, ಅದು ತುಂಬ ಕಷ್ಟವಾದಂಥ ವಿದ್ಯೆಗಳು. ಅದು ಕೇವಲ ಏನು ಕಾರಣಕರ್ತರಿರ್ತಾರೆ ಅಂಥವ್ರಿಗೆ ಮಾತ್ರ, ಇಂಥವ್ರಿಗೆ ಸಿಗಬೇಕು ಅಂತಿರುತ್ತೆ. ಅಂಥವ್ರು ಕಾರಣಕರ್ತರು ಬಂದು ಅದನ್ನು ಮಾಡಿದಾಗ ಮಾತ್ರ ಸಿಗುವಂಥದ್ದು ಆ ಸಿದ್ಧಿ. ಬಂಗಾರನ ಮಾಡೋಕ್ಕೆ ಇದರ ಹಾಲನ್ನು ಬಳಸ್ತಾಯಿದ್ರು. ಇಷ್ಟು ಯಾರು ಹೇಳ್ದಿರತಕ್ಕಂಥ ವಿಚಾರಗಳು ನಿಮ್ಗೆ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿದ್ದರೆ ಪರವಾಗಿಲ್ಲ, ಕಮೆಂಟ್ ಸೆಕ್ಷನ್ ನಿಮ್ಮದೇ, ಹೇಳಿ ಇನ್ನೂ ಏನೇನು ವಿಚಾರ ಇರುತ್ತೆ ಅಂತ. ಜ್ಞಾನ ಯಾರಿಗಿಂದ ಬಂದರೂ ಸ್ವೀಕರಿಸಬೇಕು. 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದು ಕೈಯಲ್ಲಿ ಏನೂ ಸಾಧ್ಯ ಇಲ್ಲ. ಓಕೆನಾ? ನಮ್ಮದು ಅನ್ನೋದು ಏನೂ ಇಲ್ಲ ಇಲ್ಲಿ, ಎಲ್ಲವೂ ಪರಮಾತ್ಮನದು, ಎಲ್ಲವೂ ಅವನ ಇಚ್ಛೆ. ಎಲ್ಲಿವರೆಗೂ ಇಂಟರ್ನೆಟ್ ಇರುತ್ತೆ ಅಲ್ಲಿವರೆಗೂ ನಮಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಈಗ ಇದರಲ್ಲಿರುವಂಥ ಮೆಡಿಕಲ್ ಗುಣಗಳು ಏನಿದೆ ಅಂತ ಹೇಳ್ತಾ ಬರ್ತೀನಿ. ಓಕೆ. ಮತ್ತು ಇನ್ನೊಂದೇನು ಗೊತ್ತಾ, ಇದರಲ್ಲಿ ಕಿಡ್ನಿಗೆ ಕಲ್ಲುಗಳು ಇರುತ್ತಲ್ಲ, ಕಿಡ್ನಿಯಲ್ಲಿ ಆ ಕಲ್ಲುಗಳನ್ನ ಕರಗಿಸೋಕ್ಕೂ ಕೂಡ ಇದು ಕೆಲಸಕ್ಕೆ ಬರುತ್ತೆ. ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲು,
ಕೆಟ್ಟು ಕೊಲೆಸ್ಟ್ರಾಲು ಜಾಸ್ತಿ ಆಗಿದ್ದ ಕಾರಣ ಏನಾಗುತ್ತೆ ಅಂದರೆ ಹೃದಯದಲ್ಲಿ ಬ್ಲಾಕೇಜ್ ಬರುತ್ತೆ, ಆಮೇಲೆ ಕಾಲಲ್ಲೆಲ್ಲ ವೆರಿಕೋಸ್ ವೇನ್ ಎಲ್ಲ ಶುರುವಾಗುತ್ತೆ. ಎಲ್ಲೂ ದೇಹದಲ್ಲಿ ಯಾವ ರಕ್ತನಾಳದಲ್ಲೂ ಕೂಡ ಕೆಟ್ಟು ಕೊಲೆಸ್ಟ್ರಾಲು ಇರಬಾರ್ದು. ಅಂದರೆ ಇದರಲ್ಲಿ ಒಂದು ಮಾತ್ರೆ ತಯಾರು ಮಾಡ್ಕೊಬೋದು, ಅದನ್ನು ಹೇಳ್ಕೊಡ್ತೀನಿ, ನೀವು ಮಾಡ್ಕೊಳ್ಳಿ. ಆಗಲಿಲ್ಲ ಅಂತ ಅಂದರೆ ಬೇಕು ಅನ್ನೋರಿಗೆ ಮಾತ್ರ ನೋಡೋಣ, ಆ ಟೈಮ್ ಬಂದರೆ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದು ಮಾಡ್ಕೊಡ್ತೀನಿ. ಅದು ಹೇಗೆ ಅಂತ ಸಿಂಪಲ್ಲು. ನಾವು ಜನಸೇವೆ ಅಂತ ಹೇಳ್ತಾ ಇರೋದು ನಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ತೊಗೊಳ್ಳಿ ಅಂತ ಏನಲ್ಲ, ನೀವೇ ಮಾಡ್ಕೊಳ್ಳಿ. ನನಗೆ ಪರಮಾತ್ಮ ಇದೆ, ನಾನು ನೆಮ್ಮದಿಯಾಗಿದ್ದೀನಿ. ಏನು ಗೊತ್ತಾ, ಈ ಹೂವುಗಳು ತೊಗೊಬೇಕು ನೀವು. ಈ ಹೂವುಗಳು ತೊಗೊಂಡು ನೋಡಿ, ನಾವು ತೋರಿಸ್ಕೊಡ್ತೀವಿ. ಬಿಳಿ ಎಕ್ಕದ ಹೂವು ಮಾತ್ರ. ಈ ಹೂವುಗಳು ತೊಗೊಬೇಕಾದ್ರೆ ಕಣ್ಣು ಮುಚ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣಿಗೆ ಅದು ಹಾಲು ಸಿಡಿಬಾರ್ದು, ಓಕೆನಾ. ಈ ಹೂವು ಈ ಥರ ಓಪನ್ ಮಾಡ್ಕೊಂಡಿದ್ದೀವಲ್ಲ, ಈ ಹೂವನ್ನು ಈ ರೀತಿ ಮತ್ತೆ ಹಿಂಗೆ ಓಪನ್ ಮಾಡಿದ್ರೆ, ಕ್ಲೀನಾಗಿ ನೋಡ್ಕೊಳ್ಳಿ, ಓಪನ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ದಳ ಇರುತ್ತೆ ನೋಡಿ, ಇದೇ ಆ ದಳ. ಇದನ್ನು ತೆಗೆದಾಕಬೇಕು. ಪ್ರತಿ ಹೂವದಲ್ಲೂ ಇದನ್ನು ತೆಗೆದಾಕಬೇಕು. ಏನು ವಿಷ ಅಂತಾರಲ್ಲ, ಯಾವ ವಿಷನೂ ಇಲ್ಲ ಸ್ವಾಮಿ, ಓಕೆನಾ. ಮೈ ಕೈ ನೋವಿಗೆ ಆಯಿಲ್ ಕೂಡ ಮಾಡ್ಬೋದು. ಮಾತ್ರೆ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಎಲ್ಲೂ ಕೆಟ್ಟು ಕೊಲೆಸ್ಟ್ರಾಲ್ ಇರಲೇಬಾರ್ದು ದೇಹದಲ್ಲಿ, ಆರಾಮಾಗಿರಬೇಕು. ಈಗ IBP ಇದೆ, ಏನು ಮಾಡೋದು? IBP ಜಾಸ್ತಿ ಆಗ್ತಾನೇ ಇದೆ, ಮುಂದಕ್ಕೆ ಅದು ಹೃದಯಕ್ಕೆ ಪ್ರಾಬ್ಲಮ್ ಆಗಿ ಪರಿವರ್ತನೆ ಆಗುತ್ತೆ. ಏನು ಮಾಡೋದು ಅಂದರೆ ಇದನ್ನು ಮಾಡ್ಕೊಳ್ಳಿ. ಈ ಥರ ಹೂವು ಸಂಗ್ರಹಣೆ ಮಾಡ್ಕೊಳ್ಳಿ. ಎಷ್ಟು ಮಾಡ್ಕೊತೀರಾ? ಒಂದು 1/4 kg ಮಾಡ್ಕೊಳ್ಳಿ. 1/4 kg ಹೂವಕ್ಕೆ ಒಂದು 60 ಗ್ರಾಮ್ ಕರಿ ಮೆಣಸು, ಘಮ ಅಂತ ಇರಬೇಕು. ಬಾಯಲ್ಲಿ ಒಂದು ಮೆಣಸು ಹಾಕಿದ್ರೆ 2 ಚೊಂಬು ನೀರು ಕುಡಿಬೇಕು ಅನ್ನಿಸ್ಬೇಕು, ಅಷ್ಟು ಖಾರ ಇರಬೇಕು. ಆ ಥರದ್ದು ಮಾತ್ರನೇ 1500 ರೂಪಾಯಿ ಆದರೂ ತೊಗೊಳ್ಳಿ, ಓಕೆನಾ. ಅಂಥದ್ದು ಮಾತ್ರನೇ ಕೆಲಸಕ್ಕೆ ಬರೋದು. ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ, ಇಲ್ಲಾಂದರೆ ಮಾರ್ಕೆಟಲ್ಲಿ ದೊಡ್ಡ ಅಂಗಡಿಗಳು ಸಿಗುತ್ತೆ, ಓಕೆನಾ. ಈ ಒಂದು 60 ಗ್ರಾಮು ಕಾಳು ಮೆಣಸಿನ ಜೊತೆಗೆ ಈ ಹೂವುಗಳನ್ನ ಚೆಂದಾಗಿ ಹಾಕಿ ಕಲ್ಲದಲ್ಲಿ ಅರಿಬೇಕು. ಮಿಕ್ಸಿಗೆ ವೇಸ್ಟ್ ಆಗಲ್ಲ. ಒಂದು ರುಬ್ಬಬೇಕು, ಇಲ್ಲ ನಾವು ಅರಿತೀವಿ, ಆ ಥರ ಹರ್ಕೊಬೇಕು. ಆ ಥರ ಹರ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಬೇಕು. ಯಾವನ್ನ? ಕಿಬ್ಬವಕ್ಕಿ ಬರುತ್ತೆ ಗೊತ್ತಾ, ಅನ್ನ. ಎಷ್ಟು? ಒಂದೇ ಒಂದು ಮುದ್ದೆ, ಇಷ್ಟು ಹಾಕ್ಕೊಂಡು ಅದನ್ನು ಅರಿಬೇಕು. ಚೆಂದಾಗಿ ಅರ್ದು ಏನಾಗುತ್ತೆ, ಅದು ನೈಸ್ ಬಂಕೆ ಥರ ಪೌಡ್ರ್ ಅಂದರೆ ನೈಸ್ ಪೇಸ್ಟ್ ಆಗುತ್ತೆ, ಬಂಕೆ ಥರ ಆಗುತ್ತೆ. ಅದನ್ನು ಒಂದೊಂದು ಬಟಾಣಿ ಸೈಜ್ಗೆ ತೊಗೊಂಡು ಉಂಡೆ ಮಾಡಿ ತಟ್ಟೆಯಲ್ಲಿ ಹಾಕ್ಕೊಬೇಕು. ಅದನ್ನು ನೆರಳಲ್ಲಿ ಒಣಗಿಸ್ಕೊಬೇಕು. ಒಂದು 3-4 ದಿವಸದಲ್ಲಿ ಒಣಗೋಗುತ್ತೆ. ನೆರಳಲ್ಲಿ ಒಣಗಿಸ್ಕೊಬೇಕು. ಡೈಲಿ ಬೆಳಿಗ್ಗೆ 5 ವರ್ಷ ಮೇಲಿರೋವಂಥ ಮಕ್ಕಳಿಂದ ಹಿಡಿದು ನಾಳೆ ಇವರು ಇರಲ್ಲ ಅನ್ನೋರು ಕೂಡ ತೊಗೊಬೋದು. ಡೈಲಿ ಬೆಳಿಗ್ಗೆ ಒಂದು 25 ದಿವಸ ಬಾಯಿಗೆ ಹಾಕ್ಕೊಳ್ಳೋದು, ನುಂಗೋದು, ಖಾಲಿ ಹೊಟ್ಟೆಯಲ್ಲಿ ನುಂಗ್ಬಿಟ್ಟು ನಿಮ್ಮ ಮಾಮೂಲಿ ಏನೇನು ತಿಂತೀರಾ, ಏನೇನು ಕೆಲಸ ಇದೆ ಮಾಡ್ಕೊಳ್ಳೋದು. ಇದು ಏನು ಮಾಡುತ್ತೆ ಅಂದರೆ ಮೈಯಲ್ಲಿ ಯಾವುದೇ ಮೂಲೆಯಲ್ಲೂ ಇದು ನಿಮಗೆ ಕೆಟ್ಟು ಕೊಲೆಸ್ಟ್ರಾಲ್ನ ಉಳಿಸಲ್ಲ. ಎಲ್ಲ ಕೊಲೆಸ್ಟ್ರಾಲ್ನ ಮಲದ ಮೂಲಕ ಈಚೆ ಕಳಿಸುತ್ತೆ. ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ. ಇದು ವಿಷ ಅಲ್ಲ. ಬಂಗಾರ ರೆಡಿ ಮಾಡೋಕ್ಕಿದ್ರೆ ಹಾಲು ಬಳಸ್ತೀವಿ ಅಂತ ಹೇಳ್ತಿದ್ವಲ್ಲ, ವಿಷ ಅಲ್ಲ ಇದು. ಮತ್ತು ಇದರಲ್ಲಿ ಇದು ಮಾಡ್ಕೊಬೇಕು, ಏನು? ಎಣ್ಣೆ. ಕೀಲು ನೋವು, ಮಂಡಿ ನೋವು, ವಾತ, ಇದಕ್ಕೆಲ್ಲ ಎಣ್ಣೆ ಮಾಡ್ಕೊಬೇಕು. ಹೇಗೆ ಮಾಡ್ಕೊಳ್ಳೋದು ಅಂದರೆ ನೋಡಿ, ಈ ಎಲೆ ಇದೆಯಲ್ಲ, ಈ ಎಲೆಗಳ್ನ ಕಿತ್ಕೊಬೇಕು. ಈ ಎಲೆಗಳು ನೋಡಿ, ಈ ಹಾಲು ಹಿಂಗೆ ಸುರಿಯುತ್ತೆ. ಇದರಲ್ಲಿ ಹಾಲು ಸಂಗ್ರಹಣೆ ಮಾಡಬೇಕು ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡಬೇಕು, ಇಲ್ಲ ಸಾಯಂಕಾಲ ಮಾಡಬೇಕು. ಹಾಲು ಅವಾಗಲೇ ಬರೋದು. ಮಧ್ಯಾಹ್ನ ಹೊತ್ತು ಮಾಡಿದ್ರೆ ಹಾಲು ಅಷ್ಟೊಂದು ಬರೋಲ್ಲ. ಆಮೇಲೆ ಈ ಎಣ್ಣೆದು ಹೇಳ್ತಾ ಇದ್ದೆ, ಈ ಥರ ಎಲೆಗಳ್ನ ಒಂದು 25-30 ಎಲೆಗಳು ತೊಗೊಳ್ಳಿ. ಒಂದು ಅರ್ಧ ಲೀಟ್ರು ಒಳ್ಳೆ ಎಳ್ಳೆಣ್ಣೆ ತೊಗೊಳ್ಳಿ. ಎಳ್ಳೆಣ್ಣೆಯಲ್ಲಿ ತುಂಬ ಒಳ್ಳೆ ಶಕ್ತಿ ಇರುತ್ತೆ. ಆ ಎಳ್ಳೆಣ್ಣೆಯಲ್ಲೇ ಮಾಡಬೇಕು. ಇದರಲ್ಲಿ ವಿಟಮಿನ್ D ಯಥೇಚ್ಛವಾಗಿದೆ. ಸೂರ್ಯನಲ್ಲಿ ಸಿಗುವಂಥ ಅಷ್ಟು ಶಕ್ತಿ ಇದು ಎಳೆದಿಕೊಂಡಿರುತ್ತೆ. ನವಗ್ರಹದಲ್ಲಿ ಸೂರ್ಯನಿಗೆ ಇದೇ ಗಿಡನೇ ಹೇಳೋದು, ನವಗ್ರಹದಲ್ಲಿ. ಮತ್ತು ಹೋಮದಲ್ಲೂ ಹಾಕ್ತಾರೆ ಇದನ್ನು. ತುಂಬ ಒಳ್ಳೆಯದು. ಯಾರು ಮನೆ ಮುಂದೆ ಇರುತ್ತೋ ಅವ್ರಿಗೆ ತುಂಬ ಒಳ್ಳೆಯದು. ಆಮೇಲೆ ಅಕಸ್ಮಾತಾಗಿ ಅವ್ರ ಮನೆ ಬಲಭಾಗದಲ್ಲಿ ಇದನ್ನು ಬೆಳೆದ್ರೆ ಮಾಟ, ಮಂತ, ಭೂತ, ಪ್ರೇತ, ನರಘೋಷ, ದೃಷ್ಟಿದೋಷ, ಜನಗಳು ಬಾಯಿಗೆ ಸಿಕ್ಕಿ ಆಡ್ಕೊತಾರಲ್ಲ, ಅಂಥ ವಿಚಾರಗಳು ಎಲ್ಲನೂ ಇದು ತಡೆದು ಈಚೆನೇ ನಿಲ್ಲಿಸುತ್ತೆ. ಆ ವ್ಯಕ್ತಿಗೆ ಯಾವುದೇ ಥರ ತೊಂದರೆ ಕೊಡಲ್ಲ. ಅಷ್ಟೊಂದು ದೈವಿಕ ಮೂಲಿಕೆಯಾಗಿ ಕೆಲಸ ಮಾಡುತ್ತೆ. ಈ ಎಲೆಗಳನ್ನ ಒಂದು 20 ಎಲೆ 30 ಎಲೆ ಸಂಗ್ರಹಣೆ ಮಾಡ್ಕೊಳ್ಳಿ. ನಿಮಗೆ ವಾಮು ಅಂತ ಗೊತ್ತಿರಬೇಕು, ಚಕ್ಲಿಗೆಲ್ಲ ಹಾಕ್ತಾರೆ, ಅಜ್ವಾನಿ ಅಂತ ಕರಿತೀವಲ್ಲ ಅದು. ಓಂ ಕಾಳನ್ನ ನೀವು ಒಂದು 25 ಗ್ರಾಮ್ ಓಂ ಕಾಳು, ಇದೊಂದು 30 ಎಲೆ, ಒಂದು ಅರ್ಧ ಲೀಟ್ರು ನಮ್ಮ ಕರಿ ಎಳ್ಳಿನ ಎಣ್ಣೆ, ಆಮೇಲೆ ಪಚ್ಚ ಕರ್ಪೂರ ಒಂದು 50 ರೂಪಾಯಿಗೆ ತೊಗೊಳ್ಳಿ. ಅಜ್ವಾನಿ ಮತ್ತು ಪಚ್ಚ ಕರ್ಪೂರ ಚೆಂದ ಜಗ್ಗಿ ಪೌಡ್ರ್ ಮಾಡಿ, ಈ ಎಲೆಗಳು ಒಂದು 30 ಎಲೆಗಳನ್ನ ಅರೆದ್ಬಿಟ್ಟು
ಅರ್ಧ ಕೆ ಜಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಯಾವ ಎಣ್ಣೆಯಲ್ಲಿ? ಎಳ್ಳೆಣ್ಣೆಯಲ್ಲಿ. ಇಷ್ಟೇ ಐಟಮ್. ಅಜ್ವಾನಿ, ಪಚ್ಕರ್ಪೂರ, ಈ ಎಲೆ, ಇಷ್ಟೇ ಐಟಮ್. ಎಣ್ಣೆ, ಇಷ್ಟೇ ಐಟಮ್ನ ಎಣ್ಣೆ ಬಿಸಿ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಇದನ್ನೆಲ್ಲ ಅರೆದು ಹಾಕ್ಕೊಂಡು ಚೆಂದಾಗಿ ಲೋ ಫ್ಲೇಮಲ್ಲಿ ಅದನ್ನು ಎಣ್ಣೆ ಮಾಡ್ಕೊಳ್ಳಿ. ಅದು ಪೂರ್ತಿ ಸೀದು ಹೋಗಬಾರ್ದು ಮತ್ತು ಹಸಿ ಹಸಿನೂ ಇರಬಾರ್ದು. ಎಣ್ಣೆ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ, ಘಮ 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 ಅನ್ನುತ್ತೆ. ಈ ಅಜ್ವಾನಿ ಮತ್ತು ಪಚ್ಕರ್ಪೂರ ಏನು ಮಾಡುತ್ತೆ ಅಂದರೆ ನಮ್ಮ ಏನು ಮೈಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಕೂದಲ್ದು, ಆ ರಂಧ್ರದ ಒಳಗಡೆ ಇಳಿಯೋಕ್ಕೆ ಎಣ್ಣೆ ಇಳಿಯೋಕ್ಕೆ ಸಹಾಯ ಮಾಡುತ್ತೆ. ಇದು ಎಣ್ಣೆ ಹೋಗಿ ಇಳಿದಾಗ ಎಲ್ಲೆಲ್ಲಿ ವಾತಗಳಾಗಿದೆ ಆ ನೋವುಗಳಿಗೆಲ್ಲ ಹಚ್ಕೊಳೋದ್ರಿಂದ ನಿಮಗೆ ಆ ನೋವುಗಳೆಲ್ಲ ವಾಸಿಯಾಗುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಹೇಳ್ತಾ ಹೋದರೆ ತುಂಬ ಇದೆ. ನಾವು ಹೇಳ್ತಿಲ್ಲ, ನಾವು ಇದನ್ನು ಹೊಟ್ಟೆಗೆ ಸ್ವೀಕರಿಸ್ತೀವಿ. ಯಾರು ಈ ವಿಷಯ ಅಂತ ಹೇಳಿದ್ದು? ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಗೊತ್ತಿರಲ್ಲ. ಎಲ್ಲ ತಲೆ ಹರಟೆಗಳೆಲ್ಲ ಬಂದು ಇವಾಗ ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಗೊತ್ತಿರೋರ ಹತ್ರ ಮಾತ್ರ ತೊಗೊಳ್ಳಿ, ಇಲ್ದಿರೋರ ಹತ್ರ ತೊಗೊಳಕ್ಕೆ ಹೋಗಬೇಡಿ. ನೀವೇ ಮಾಡಿಕೊಂಡ್ರು ನಾವು ಹೇಳಿರೋದು ಮಾತ್ರ ಮಾಡ್ಕೊಳ್ಳಿ. ಆಮೇಲೆ ಎಲ್ಲರೂ ಹೇಳ್ತೀರಾ ಏನಂತ, ನಾವು ಹೇಳೋದು ಹೇಳಿದ್ದೀವಿ, ಕೆಲವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿಕೊಂಡು ಉಪಯೋಗ ಮಾಡಿ ಅಂತ. ನಾವು ಹೇಳಿರೋ ಅಷ್ಟೇ ನೀವು ಡೈರೆಕ್ಟಾಗಿ ಉಪಯೋಗ ಮಾಡ್ಬೋದು. ಓಕೆನಾ? ನೀವು ಇದರಲ್ಲಿ ಬೇರೆ ಎಕ್ಸ್ಪರಿಮೆಂಟ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾಡ್ಕೊಬೋದು. ಸದ್ಯಕ್ಕೆ ಈ ಗಿಡದ ಬಗ್ಗೆ ಇಷ್ಟು ಹೇಳಿದ್ದೀನಿ. ಮತ್ತು ಇನ್ನೇನು ಹೇಳೋದು ಅಂತಂದರೆ ಪೂಜೆಗಳಿಗೆ ತುಂಬ ಒಳ್ಳೆಯದು. ಆಮೇಲೆ ವಾಮಾಚಾರ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ತುಂಬ ವಾಮಾಚಾರದ ಗಿಡಮೂಲಿಕೆಗಳೇ ಇದೆ. ಕೋಪದಿಂದನೋ, ದ್ವೇಷದಿಂದನೋ, ನಾನು ಅನ್ನೋ ಅಹಂಕಾರದಿಂದನೋ ಕೆಲವ್ರ ಮೇಲೆ ಪ್ರಯೋಗಗಳು ಮಾಡ್ತಾರೆ. ಮಾಡಬೇಡಿ ಅಂತ ಹೇಳ್ತೀವಿ, ಕೇಳಲ್ಲ. ತಪ್ಪೋದು, ಮಾಡಬಾರ್ದು. ಆ ವಾಮಾಚಾರ ಮಾಡಿರೋ ಅಂಥವ್ರು ಕೂಡ ಅವರು ನಿಂಬೆಹಣ್ಣುಗಳು, ಇಲ್ಲಾಂದರೆ ಯಾವುದೋ ಗಿಡಮೂಲಿಕೆಗಳು, ಇಲ್ಲ ನಮ್ಮ ಮಳೆಗಳು, ಇಲ್ಲಾಂದರೆ ಏನಾದರೂ ಕೆಲವು ಬರೆದಿರೋ ಅಂಥದ್ದು ಪ್ರೇತ ಚಿತ್ರಗಳು ಬರೆದಿರೋ ಅಂಥದ್ದೆಲ್ಲ ಕಪ್ಪು ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಗಂಟಾಕಿ ಕೊಡ್ತಾರೆ. ಇದನ್ನು ಎತ್ಕೊಂಡೋಗಿ ಎಕ್ಕದ ಮರಕ್ಕೆ ಕಟ್ಬಿಡಿ ಅಂತ. ಸೊ ಎಕ್ಕದ ಮರಕ್ಕೆ ಕಟ್ಬಿಡಿ ಅಂತ ಕೊಡೋದು ಏನಕ್ಕೆ ಅಂದರೆ ಬಿಳಿ ಎಕ್ಕದಲ್ಲಿ ಕಟ್ಟಬೇಕು ಅಂತ. ಇದಕ್ಕೆ ಕಟ್ಟಿದ್ರೆ ಇದು ಬೇರು, ಇದು ಗಿಡ ಎಲ್ಲ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಯಾರು ಅದನ್ನು ಮಾಡಿದಾರೋ ಅವ್ರಿಗೋಗಿ ಹೊಡೆಯುತ್ತೆ. ಯಾರು ಇದನ್ನು ಪಕ್ಕದಲ್ಲಿ ಮನೇಲಿ ದಿನ ಬೆಳೆಸ್ಕೊಂಡು ಇದಕ್ಕೆ ಪೂಜೆ ಮಾಡ್ಕೊಂಡು ಒಂದು ಚುಮ್ ನೀರು ಹಾಕ್ತಾಯಿದ್ದಾರೆ, ಅವ್ರ ಮೇಲೆ ಇಂಥದ್ದೇ ಯಾರೇ ಪ್ರಯೋಗ ಮಾಡಿದ್ರು ಅವ್ರಿಗೆ ಬಂದು ಸೇರಲ್ಲ. ಇದು 100% ಅಲ್ಲ, 1,00,000% ನಿಜ. ಯಾವ ವಾಮಾಚಾರಿಗಾದರೂ ಗೊತ್ತಿದು. ಆಮೇಲೆ ಯಾರು ಹೇಳ್ತಾಯಿದ್ರು 6 ವರ್ಷ ಇರುತ್ತೆ ಅಷ್ಟೇ ಇದು ಅಂತ. ಸ್ವಾಮಿ, ಇದು 100 ವರ್ಷ ಇರುತ್ತೆ. 6 ವರ್ಷದಲ್ಲ, ಇದು 100 ವರ್ಷ ಇರುತ್ತೆ. 50 ವರ್ಷ ಮೇಲಾಗಿರೋದು ಮರ ಥರ ಬೆಳೆದಿರುತ್ತೆ. ಅದರ ಕೆಳಗಡೆ ಒಂದು ಗಣೇಶ ಮೂಲಿಕೆ ಅಲ್ಲ, ಒಂದು ಗಣೇಶನ ವಿಗ್ರಹ ಅಲ್ಲ, ಸುಮಾರು ಗಣೇಶನ ವಿಗ್ರಹ ಬೇರಲ್ಲಿ ಸಿಗುತ್ತೆ. ಅಷ್ಟು ಒಳ್ಳೇದಿದು. ಇಷ್ಟು ಹೇಳಿದ್ದೀವಿ. ಈ ಗಿಡದ ಬಗ್ಗೆನೇ ಶುರು ಮಾಡಬೇಕಾಗಿತ್ತು ವಿಡಿಯೋ ನಮ್ಮ ಚಾನಲಲ್ಲೇ ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಮಾಡಿದ್ದೀವಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಮತ್ತು ನೋಡಿ, ಇದು ಕಾಯಿ ಈ ಥರ ಇರುತ್ತೆ, ನೋಡ್ತಾ ಇದ್ದೀರಾ? ತೋರಿಸಿ, ಇದು ಕಾಯಿ ಈ ಥರ ಇರುತ್ತೆ. ಅದು ಒಡೆದೋದಾಗ ನೋಡಿ ಈ ಥರ ನಿಮಗೆ ಹಿಂಗಿರುತ್ತೆ, ಹಿಂಗೆ ಗಾಳೀಲಿ ಹೋಗ್ತಾ ಇರುತ್ತೆ ನೋಡಿ. ಈ ಥರ ಗಾಳೀಲಿ ಹತ್ರ ಹೋಗ್ತಾ ಇರುತ್ತೆ. ಈ ಬೀಜ ಎಲ್ಲಿ ಗಾಳೀಲಿ ಹೋಗಿ ಬಿದ್ದಿರುತ್ತೋ ಅಲ್ಲಿ ಗಿಡ ಬರುತ್ತೆ. ಓಕೆನಾ? ಅದೇ ಏನಾದರೂ ನಿಮ್ಮ ಮನೆ ಬಲಭಾಗದಲ್ಲಿ ಬಂತು ಅಂದರೆ ನಿಮ್ಮ ಅದೃಷ್ಟನೇ ಅಂತ ಅಂದ್ಕೊಳ್ಳಿ. ತುಂಬ ಒಳ್ಳೆಯದು. ಈ ಕಾಯಿ ಹಿಂಗಿರುತ್ತಿದ್ದು. ನಾವು ಹೇಳ್ಕೊಟ್ಟಿರೋಂಥ ವಿಚಾರಗಳನ್ನ ನೀವು ಬಳಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೈ ಗುರು ಅಮರ. ಶ್ರೀ ಕೃಷ್ಣಾರ್ಪಣಮಸ್ತು.